ನಾನು ಕೇಳಿದ್ದೇನು, ನಮಗೆ MLC ಕೊಟ್ಟಿಲ್ಲ. ಇತಿಹಾಸದಲ್ಲಿ ಅರಸೀಕೆರೆನಲ್ಲಿ MLC ಆಗಿಲ್ಲ. ಒಂದು MLCನ ನಮಗೆ ಕೊಡ್ಲೇಬೇಕು ಈ ಸರಿಯಾ ಲೋಕಲ್ ಬಾಡಿನಲ್ಲಿ ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ? ಆಯ್ತಪ್ಪ, ಯಾರನ್ನ ನೋಡಿ ಕೊಡೋಣ ಅಂತ ಹೇಳಿದ್ರಿ. ಯಾರನ್ನಾರು ಹಿಂದುಳಿದ ವರ್ಗಕ್ಕೆ ಕೊಡೋಣ ಅಂತ ಹೇಳಿದ್ರಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿದ್ದಾರೆ, ಅವ್ರು ಹಿಂದುಳಿದ ವರ್ಗದ ಓಟ್ ತಗೋಬೇಕು ನಾವು ಜಿಲ್ಲೆಯಲ್ಲಿ ಇದ್ರೆ ಒಬ್ರಿಗೆ ಕೊಡೋಣ, ನೀನು ನೋಡು ಕ್ಯಾಂಡಿಡೇಟ್ ಅಂದ್ರಿ. ನಾನು ಬಂದು ಬಿಡಿ ಚೌಡಯ್ಯನವ್ರಿಗೆ ಹೇಳಿದೆ, ಚೌಡಯ್ಯನವರೇ ಈ ರೀತಿ ಹೇಳಿದ್ದಾರೆ, ನೀವು ತಯಾರಾಗಬೇಕು, ನೀವು ಯಾರನ್ನ ನೀವೇ ತಯಾರಾಗಿ ನಿಮ್ಮನ್ನ ಸಮಾಜದಲ್ಲಿ ನೀವೇ ಹಿರಿಯರಿದ್ದೀರಿ, ಒಂದ್ಸರಿ MLCನಲ್ಲಿ ಸೋತಿದ್ದೀರಿ ಅಂತ ಹೇಳಿದೆ. ಸೋತಾದ್ಮೇಲೆ ಅವ್ರನ್ನ ಹೇಳಿದೆ. ಆಮೇಲೆ ಯಾರಿಗೆ ಕೊಟ್ರಿ ಹೇಳಿ? ನಮ್ಮನ್ನ ಸಭೆಗೆ ಕರೀಲಿಲ್ಲ, ಸಭೆ ಕರೀಲಿಲ್ಲ, ತಗೊಂಡೋಗಿ ಮಗನಿಗೆ ಸೀಟ್ ಕೊಟ್ರಿ. ನಾನು ಹೇಳಿದೆ, ನಿಮ್ಮ ಮಗನ್ ಕೆಲಸ್ತೀರಿ ಸರಿಯಾ, ಮುಗಿತು ನಮ್ಮ ಋಣ. ನಾನು ಇನ್ನು ಮುಂದೆ ನಿಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗಲ್ಲ, ನಾನು ಯಾವುದೇ ಕಾರಣಕ್ಕೆ ಇರಲ್ಲ ಅಂತೇಳಿ ಅವತ್ತೇ ಹೇಳ್ಬೇಕು. ಸಭೆಯಲ್ಲಿ ಬಹಿರಂಗವಾಗಿ ಇಂಥ ಸಭೆಯಲ್ಲಿ ಹೇಳಿ ಬಂದಿದ್ರಿ. ಇದು ಕತ್ತು ಮುಚ್ಚಿ ಹೋಗಿಲ್ಲ ನಮ್ಮ ಕಾಂಗ್ರೆಸ್ಗೆ. ಹೌದು, ಅವತ್ತು ಕೊಟ್ಟಿದ್ರೆ ಮತ್ತೆ ಹೇಳಿದ್ರು, ಮತ್ತೆ ರಾಜ್ಯ ಸಂಧಾನಕ್ಕೆ ಇದೇ ಪ್ರಜ್ವಲ್ ಬಂದು ನಮ್ಮ ಹತ್ರ ಚೌಡಯ್ಯನವ್ರ ಹತ್ರ ರಾಜ್ಯ ಸಂಧಾನ ಮಾಡಿಕೊಂಡು ನಾನು ಕೊಡಿಸ್ತೀನಿ MLCನ, ಅಲ್ಲಿ ವಿಧಾನಸಭೆನಲ್ಲಿ ಕೊಡಿಸ್ತೀನಿ ಅಂತ. ಆಯ್ತು, ಕೊಡಿಸು, ನಾನು ಇಲ್ಲೇ ಇರ್ತೀನಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ ನಿಮಗೆ. ಇಲ್ಲಿಂದ 150ರಿಂದ 200 ಜನ ಇವರೆಲ್ಲ ಹೋಗಿದ್ರು, ನಮ್ಮ ಶೇಖರಣ್ಣ ಇವರು ಎಲ್ಲರೂ ಹೋಗಿದ್ರು. ಹೋದಾಗ ಕೊಟ್ರ MLCಯ? ಯಾರಿಗೆ ಕೊಟ್ರಿ? ಬರೀ ನೀವು ನಿಮ್ಮ ಮನೆ ನಿಮ್ಮ ಅಂತನ ನೀವೇ ಮಾಡ್ಕೊಂಡು ಹೋಗ್ರಿ. ಹಾಸನ ಜಿಲ್ಲೆಯಲ್ಲಿ ಯಾರು ಏನೋ ಆಗತ್ತೆ. ಅದಕ್ಕೆ ನಾವು ನೋಡ್ಕೊಂಡೆ ಮಾಡಿದ್ವಿ. ಈಗ ಪಾಪ ಶೀಟ್ ಕೊಟ್ಬಿಟ್ರಂತೆ, ತಪ್ಪಿಸ್ಬಿಟ್ಟು